ಈ ಸಿನಿಮಾಗೆ ನಿಜವಾದ ಹೀರೋಗಳು ನಾವು ಪ್ರೊಡ್ಯೂಸರ್. ನಮ್ಮ ಜೊತೆಲಿದ್ದಂಥ ನಮ್ಮ ಸ್ನೇಹಿತರು BP ತ್ಯಾಗರಾಜ್ ಅವ್ರು ನಮಗೆ ಸಾಥ್ ಕೊಟ್ಟು ಸಿನಿಮಾ ಮಾಡೋಣ ಅಂತೇಳಿ, ರಮೇಶ್ ಯಾದವ್ರಿಗೋಸ್ಕರ ಒಳ್ಳೇದು ಮಾಡಬೇಕು ಅಂತ ಸಿನಿಮಾ ಮಾಡೋಣ ಅಂತೇಳಿ ನಾವು ಸಾಥ್ ಕೊಟ್ಟು ಈ ಸಿನಿಮಾ ಒಂದು 6-7 ಕೋಟಿ ಮಾಡಬೇಕು ಅಂದ್ಕೊಂಡು, ಇಲ್ಲ ಜಾಸ್ತಿ ಆಯಿತು, ಡಬಲ್ ಡಿಜಿಟಲ್ ಆಯಿತು, ಬಿಡಿ ಅದು ನಮ್ಮದು. ಈ ಸಿನಿಮಾಗೆ ನಾವು ದುಡ್ಡು ಬಂಡವಾಳ ಹಾಕ್ತೀವಿ ಅಂದಾಗ ನಮ್ಗೆ ಇದಕ್ಕೆ ಯಾರು ಆಯ್ಕೆ ಉತ್ತಮವಾದ ಕತೆ ಎಲ್ಲಿದೆ ಅಂದಾಗ ನಾರಾಯಣವರು ಆಯ್ಕೆ ಮಾಡಿರ್ತಾರೆ. ನಾರಾಯಣವರು ನಮಗೆ ನೆಚ್ಚಿನ ನಿರ್ದೇಶಕರು, ಕನ್ನಡ ಚಿತ್ರರಂಗದಲ್ಲಿ ಅರಿತು ಬಲ್ಲವರು, ಎಲ್ಲ ರೀತಿ ತಿಳ್ಕೊಂಡವರು, ಎಲ್ಲ ಕಲಾವಿದರು ಮಾಡೋದು ಸಿನಿಮಾ ಮಾಡಿದರು. ಮೊನ್ನೆ ಇತ್ತೀಚೆಗೆ ನನ್ನ ಮನೆಗೆ ಹೋದಾಗ ಒಂದು 7:30-8 ಗಂಟೆ ನಮ್ಮ ಶ್ರೀಮತಿಯವರು ಸಿನಿಮಾ ಹಾಕ್ಕೊಂಡು ನೋಡ್ತಾಯಿದ್ರು. ವೀರ ಪರಂಪರೆ, ಅಂಬರೀಷ್ ಅಣ್ಣ, ಸುದೀಪ್ ಏನು ಆ್ಯಕ್ಟ್ ಮಾಡ್ತಾರೆ, ಆ್ಯಕ್ಟ್ಸ್ ಆಫ್. ಕಲಾವಿದರೆಲ್ಲ ವೆರಿ ಗುಡ್ ಆ್ಯಕ್ಟಿಂಗ್ ಮಾಡಿಸೋಂಥ ನಿರ್ದೇಶಕರು ಬೇಕು. ಈ ಕೆಲವರು ನಿರ್ದೇಶಕರು ಅಣ್ಣ ನೀವೇನು ಮಾಡಿ ಸಾಕು ಅಂತಾರೆ, ಅದಲ್ಲ. ಕೆಲವರು, ಎಲ್ಲರಲ್ಲ, ಅದರಲ್ಲಿ ನಾರಾಯಣವ್ರು ಯಾರಾದರೂ ಬಿಡಲ್ಲ. ಯಾಕೆಂದರೆ ವಿಷ್ಣು ಸಾರಿಂದ ಹಿಡ್ದು ಪ್ರತಿಯೊಬ್ಬ ದೊಡ್ಡ ದೊಡ್ಡ ಅಣ್ಣವರಿಂದ ಹಿಡ್ದು ಸುದೀಪಂದು ಹಿಡ್ದು ಆ ವೀರಂಪರ ನೋಡ್ತಾ ನಾನು ಕೂತ್ಕೊಂಡಂಗೆ ಸ್ವಲ್ಪ ಬಟ್ಟೆ ಬಿತ್ತ ಹಂಗೆ ಕೂತಿದ್ದೆ. ಆ ಫೈಟು, ಆ ವಿಲನ್ಗಳು ಕಾರಲ್ಲಿ ಅಂಬರೀಷ್ ಡಿಸ್ಟರ್ಬ್ ಆಗಿ ಹೊಡ್ತೀವಿ, ಏನು ಪರ್ಫಾರ್ಮೆನ್ಸು. ಆಮೇಲೆ ಕೆಲಸ ಮಾಡ್ತಿದ್ದಾರೆ ಅಂದರೆ ಅಷ್ಟು ತಿಳುವಳಿಕೆ ಇದ್ದು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ನಮಗೆ ನಿಜವಾದ ಕತೆ ಮತ್ತು ನಿರ್ದೇಶಕ ಸಿಕ್ಕಿದಾಗ ಸಿನಿಮಾ ಮಾಡೋಕ್ಕೆಲ್ಲ ಮಾತುಕತೆ ಆಯಿತು. ಅದಾದಮೇಲೆ ಬೆಸ್ಟ್ 100ಕ್ಕೆ 85-90% ಮಾರ್ಕ್ಸ್ ಗ್ಯಾರಂಟಿ ಅಂತ ನಮ್ಮ ಮೊದಲನೇ ನಮ್ಗೆ ಗೊತ್ತಾಯಿತು. ನಾರಾಯಣ ಹಾಕೊಂಡ್ರೆ ನಾವು ಹಾಕಿರೋ ಬಂಡವಾಳ ಮಿಸ್ ಇಲ್ಲ. ಇದು ಸ್ಟಾರ್ ಕ್ಯಾಸ್ಟ್ ಯಾರು ಅಂತ ಬಂತು. ಶ್ರೇಯಸ್ಸು ಮಗ ಆದ್ರೂ ಮಾತತ್ರ ಅವನ ಹತ್ರ ನಾನೇ ಕಾಸು ಫ್ರೀ ಮಾಡೋದು ಕೇಳಬೇಕು. ಅವೆಲ್ಲ ಅನ್ನಕ್ಕೆ ಲೈಫಲ್ಲಿ ಮಗ ಆದರೂ ವ್ಯಾಪಾರನೇ. ಮನೆ ಒಳಗಿದ್ರೆ ಮಾತ್ರ ಮಗ, ಮನೆಯಿಂದ ಆಚೆ ಹೋದರೆ ಅವರೊಬ್ಬರು ಆರ್ಟಿಸ್ಟ್ ಅಷ್ಟೇ. ಅದು ನನ್ನ ಪಾಲಿಸಿ. ತುಂಬ ಕೆಲವರು ಎಲ್ಲ ಯಾಕೆಂದರೆ ಈ ಸಿನಿಮಾದಲ್ಲಿ ಹೈಯೆಸ್ಟ್ ನನಗೆ ಗೊತ್ತಿದ್ದಂಗೆ ಹೊಸ ಕಲಾವಿದರು ನನಗೆ ಶ್ರೇಯಸ್ ಮತ್ತು ಬೃಂದಾಚಾರ್ಯ ಇಬ್ಬರೇ ಅಂತ ಕಾಣುತ್ತೆ. ಯಾಕೆಂದರೆ ವಿಜಿ ಖ್ಯಾತ ನಿರ್ದೇಶಕರು, ವೆರಿ ಗುಡ್ ಪರ್ಫಾರ್ಮರು. ನಾವು ಫಸ್ಟು ವಿಜಿ ಹಾಕೋಕ್ಕಿಂತ ಮುಂಚೆ ಬೇರೆ ಒಂದು ಪಾತ್ರ ಯಾರೋ ಅಂದ್ಕೊಂಡು ಹುಡುಕ್ತಾಯಿದ್ದು. ನಾರಾಯಣವ್ರ ಕತೆ ಹೇಳಿದ್ಮೇಲೆ, ಸರ್ ಸಿನಿಮಾ ಕತೆ ಹೋಗ್ತಾ ಇರ್ತದೆ, ಖಡಕ್ಕಾಗಿರೋ ಒಬ್ರು ಬೇಕು ಸರ್. ವ್ಯಕ್ತಿ ಯಾರು ಸರ್? ಯಾರು ಸರ್ ಮಾಡೋಣ? ಈ ಥರ ಒಂದು ಯಾರು ದೊಡ್ಡ ಒಂದು ಖಡಕ್ ಇರಬೇಕು ಸರ್. ಇಲ್ಲಿರೋದು ಯಾರು ಖಡಕ್ ದೊಡ್ಡದು ಸ್ಟ್ರಾಂಗ್ ಅಂದರೆ ದರ್ಶನ್, ಸುದೀಪ್, ವಿಜಿ, ಉಪೇಂದ್ರ, ಶಿವಣ್ಣ ಈ ಥರ ಇರ್ತಾರೆ. ಇನ್ಯಾರು ಬೇರೆ ಆಗಲ್ಲ ಸರ್. ಇದು ಬಿಟ್ಟರೆ ಇನ್ಯಾರು ಇಲ್ಲ ಸರ್. ಅದು ಈ ಥರ ಈ ಪಾತ್ರಕ್ಕೆ ಸರ್ ಇಷ್ಟು ಜನದಲ್ಲಿ ಯಾರಾದರೂ ಪರವಾಗಿಲ್ಲ ಅಂದ್ಬಿಟ್ರು. ಏನು ರೀ ನಮ್ಗೆ ಒಳ್ಳೆ ನಾರಾಯಣ ಸರ್ ಕರ್ಕೊಂಬಂದು ಹಿಂಗಾಗೋತು ಅಂದ್ಕೊಂಡು ಅವ್ರು ಲಡ್ಡು ಇಲ್ಲೆಲ್ಲ ಮೈಸೂರು ಪಕ್ಕ ತಗೊಂಡು ತಿರುಪತಿ ಲಡ್ಡುನೇ ಬೇಕು ಅಂತ ಕೇಳ್ತಾರೆ ಅಂದ್ಕೊಂಡು, ಸರಿ ಸರ್ ಆಯಿತು ಒಂದು ಸರಿ. ಆಮೇಲೆ ನಮಗೆ ನಾವು ವಿಜಿ ನಮ್ಮ ಆತ್ಮೀಯರು, ಸ್ನೇಹಿತರು, ನಮ್ಮ ಒಳ್ಳೆ ಬ್ರದರ್ಸ್ ಇದ್ದಂಗೆ. ವಿಜಿಗೊಂದು ಸತಿ ನಾರಾಯಣ ಸರ್ ಕತೆ ಹೇಳಿದೆ. ಕತೆ ಅವರು ವಿಜಿಯವರು ಸುಲಭವಾಗಿ ಯಾರಿಗೂ, ಯಾಕೆಂದ್ರೆ ಅವರೇ ಒಬ್ಬರು ನಿರ್ದೇಶಕರಾದ್ರಿಂದ ಯಾರು ಮಾಡಲ್ಲ. ಸರ್ ಮಾಡೋಣ ಅಂದರು. ಆಮೇಲೆ ಮಂಜು ನಮ್ಮ ಸ್ನೇಹಿತರು ಶ್ರೇಯಸ್ಗೋಸ್ಕರ ನಾವು ಮಾಡೇ ಮಾಡ್ತೀವಿ ಸರ್, ತಲೆ ಕೆಡಿಸ್ಕೊಬಿಡಿ. ಶ್ರೇಯಸ್ ಅಂದರೆ ಸ್ವಲ್ಪ ತುಂಬ ಪ್ರೀತಿ ವಿಶ್ವಾಸ. ಆಮೇಲೆ ಕತೆ ಒಪ್ಕೊಂಡ್ರು. ಇದರಲ್ಲಿ ಸಾಧು ಕೋಕಿಲರು ಅವ್ರು 5-10 ದಿನ ಇಟ್ಕೊಂಬರೋದೇ ಕಷ್ಟ ನಮ್ಮ ಸಾಧುನ. ಯಾಕೆಂದರೆ ಅದ್ಭುತವಾದ ಕಲಾವಿದ, ವೆರಿ ಗುಡ್ ಪರ್ಫಾರ್ಮೆನ್ಸು, ಕಾಮಿಡಿ ತಿಂದು ಬಿಡ್ತಾನೆ, ಯಾರು ಬೇರೆ ಆಗಲ್ಲ. ಅವರು ಕಾಂಪಿಟೇಷನ್ ನಮ್ಮ ರಂಗಾಯಣರಿಗೋರು. ಆಮೇಲೆ ನಮಗೆ ನಮ್ಮ ಇವರು ಶರತ್ ಲೋಹಿತಾಶ್ವರ್ ಮಗ, ನಮ್ಮ ಇವರು ಶರತ್ ಲೋಹಿತಾಶ್ವರು. ಆಮೇಲೆ ಎಷ್ಟು ಜನ ಆರ್ಟಿಸ್ಟು ಅಂದರೆ ನಮ್ಗೆ ನಿಜವಾಗ್ಲೂ ಒಬ್ಬರು ಎಲ್ಲ ನಾರಾಯಣವರು ಆಯ್ಕೆ ಮಾಡ್ಕೊಂಬಿಟ್ರು. ಈ ಏನು ಮುತ್ತುಗಳು ಬೇಕು ಅದನ್ನು ಆಯ್ಕೆ ಮಾಡ್ಕೊಂಬಿಟ್ರು. ಆಮೇಲೆ ಎಲ್ಲ ಕಲಾವಿದರು ನಾವು ಅಂದರೆ ಯಾರೇನು ಮಾತಾಡಲ್ಲ, ಇನ್ಕ್ಲೂಡಿಂಗ್ ಪೇಮೆಂಟಿಂದ ಯಾರು ಮಾತಾಡಲ್ಲ. ಬಿಕಾಸ್ ಆಫ್ ಯಾಕೆಂದರೆ ಒಬ್ಬ ಸೀನಿಯರ್ ನಿರ್ಮಾಪಕ, ರೆಗ್ಯುಲರ್ ಪ್ರೊಡ್ಯೂಸರ್ ಅಂತ ಯಾರೇನು ಮಾತಾಡಲ್ಲ. ಎಲ್ಲ ಕಾಮಿಡಿಲಿ ಇದ್ದಾರೆ ಆರ್ಟಿಸ್ಟ್ಗಳು, ಅಷ್ಟು ಜನ ಇದ್ದಾರೆ. ಒಬ್ಬರಿಗಿಂತ ಒಬ್ಬರು ಪರ್ಫಾರ್ಮೆನ್ಸರು. ಸರಿ ಎಲ್ಲ ಒಪ್ಕೊಂಡ್ರು, ಮಾಡಿಕೊಟ್ರು. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಈಸ್ ವೆರಿ ಗುಡ್ ಪಿಕ್ಚರ್, ತುಂಬ ಚೆನ್ನಾಗಿ ಬಂದೈತೆ. ಮೊನ್ನೆ ನಾನೇ ನೋಡಿದೆ ಕಣ್ಣಾರೆ. ಕಾಮಿಡಿ ಇದೆ, ಫನ್ ಇದೆ, ಕತೆ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಮೆಸೇಜ್ ಇದೆ. ಎಲ್ಲದಕ್ಕಿಂತ ಮುಂಚೆ ಮೆಸೇಜ್ ಇದೆ. ಆಮೇಲೆ ಸಾಂಗ್ಗಳು ಕೇಳ್ತಾ ಅದು ಫೀಲೇ ಬೇರೆ ಇರ್ತದೆ. ಆಮೇಲೆ ಅರ್ಥ ಇದೆ. ಒಂದು ಸಲ ಮೀಟ್ ಮಾಡೋಣ, ಕುಂತು ಮಾತು, ಇವತ್ತೇನಾಗುತ್ತೆ ಸಿಕ್ಕತ್ತೆ ಸ್ಟಾರ್ಟ್ ಮಾಡೋಣ, ನಾಳೆ ಬೆಳೆ ಕಾಫಿ ಹೋಗೋಣ, ನಾಡ್ದೆಲ್ಲ ರೂಮ್ ಹೋಗೋಣ ಅಂತಾರೆ. ಇದಲ್ಲ, ಇಷ್ಟ ಆದರೆ ಲವ್ ಮಾಡೋಣ, ಇಲ್ಲ ಫ್ರೆಂಡ್ ಆಗಿರೋಣ. ಇವತ್ತಿಂದ ಟ್ರೆಂಡ್ ಇದಾಗಬೇಕು. ಯಾಕೆಂದರೆ ಹುಡುಗ ಹುಡುಗಿರೋ ಸರ್ ಇದು ಸತ್ಯ. ಯಾಕೆಂದ್ರೆ ಸಿಕ್ಕ ತಕ್ಷಣ ಕಾಳು ಯಾರು ಸಿಗ್ತಾರೆ ಕಾಳು ಹಾಕಕ್ಕೆ ಅವರು ಕ್ಯಾಚ್ ಹಾಕಕ್ಕೆ ಇರ್ತಾರೆ.
ಕ್ಯಾಚ್ ಇಮಿಡಿಯೇಟ್ಲಿ ಯಾವ್ದು ಬರ್ತದೆ ಆ್ಯಕ್ಷನ್ ರಿಯಾಕ್ಷನ್ ರೆಡಿ ಇರ್ತದೆ. ನೋಡಿ ಮಾತಾಡ್ದು ಏನಾಗುತ್ತೆ, ಅವ್ನು ಕರ್ಕೊಂಡ ಇವ್ನು ಕರೆದು ಇದೇ ಆಗ್ಬಿಟ್ಟಿದೆ ಪರಿಸ್ಥಿತಿ. ಏನಂದರೆ ನಾನು ಎಷ್ಟೊತ್ತು ಹೇಳಿದ್ದೀನಿ ಕರ್ದ ಕಪಾಳ ಕೊಡ್ಬಿಟ್ರಮ್ಮ ಅಂದರೆ ಅದು ಹೇಳಲ್ಲ ಸರ್ ಅವ್ರು ಕರೆದ್ಬಿಟ್ಟ ಇಲ್ಲಿ ಕರೆದ್ಬಿಟ್ಟ ಅಂತ ಹೇಳ್ತೀನಿ. ಕರೆಗಂಟ ನೀವು ಹೆಂಗೆ ಕೇಳ್ತೇನೆ, ಇದೊಂದು ಆಗ್ಬಿಟ್ಟು ನಮ್ಗೆ ಟೆನ್ಷನ್ ಆಗ್ಬಿಡ್ತೀವಿ. ಅದಕ್ಕೆ ಇದು ಮೆಸೇಜ್ ಕೊಟ್ಟಿದ್ವಿ, ಇನ್ಮೇಲೆ ಕರಿಬೇಡಿ, ಒಂದು ಸಲ ಮೀಟ್ ಮಾಡೋಣ, ಕುಂತು ಮಾತಾಡೋಣ, ಕಾಫಿ ಎಲ್ಲೋ ಬರ್ಗರಲ್ಲೋ ತಿನ್ಕೊಳ್ಳೋಣ, ಇಷ್ಟ ರೀ ಫ್ರೆಂಡ್ ಆಗೋಣ, ಲವ್ ಮಾಡೋಣ, ಇಲ್ಲಾಂದರೆ ಬಿಟ್ಬಿಟ್ಟು ಹೋಗ್ತಾರಣ್ಣ. ಅದಕ್ಕೆ ಮೆಸೇಜ್ ಕರೆಕ್ಟಾಗಿ ಕೊಟ್ಟರೆ ಇದನ್ನು ಫಾಲೋ ಮಾಡಿ ಯೂತು. ಯಾಕೆಂದ್ರೆ ಇನ್ನು ತಿರ್ಗಿ ಹಳ್ಳಕ್ಕೆ ಬೀಳೋಕೋಗ್ಬಿಡಿ, ಆಮೇಲೆ ತಿರ್ಗಿ ಬಿದ್ದು ನಾನು ಅವ್ನು ಕರ್ದ ಇವ್ನು ಕರ್ದ ಅಂತ ಹೇಳೋಕೋಗ್ಬಿಡಿ ಅಂತ ಹೇಳ್ಕಿ. ಇಟ್ಸ್ ವೆರಿ ಗುಡ್ ಸಾಂಗ್. ಇನ್ನೊಂದು ಸಾಂಗಿದೆ, ಏನೋ ಮಗ, ಅದೆಷ್ಟು ಚೆನ್ನಾಗಿದೆ ಅಂದ್ರೆ ಹಾಡು. ಇನ್ನೂ ಯಾಕೆ ಬಿಟ್ಟಿಲ್ಲ ನನಗೆ ಗೊತ್ತಾಯ್ತಲ್ಲ, ಇಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲ. ತುಂಬ ಚೆನ್ನಾಗೈತೆ ಹಾಡು. ಏನೋ ಮಗ ಊರಲ್ಲಿದ್ದ ಫಿಗರ್ಗಳಲ್ಲಿ ಏನದು ಎಲ್ಲ ಅವ್ರವ್ರು ಆಯ್ಕೊಂಡು ಹೊಂಟೋದ್ರ, ಇನ್ನು ಬಿಟ್ಟಿದ್ದಾರ, ಬೇಜಾರೈತೆ, ತುಂಬ ಮೆಸೇಜ್ ಇದೆ. ಆಮೇಲೆ ನಾರಾಯಣ ಅವರು ಫಸ್ಟ್ ಟೈಮು ನಮಗೆಲ್ಲ ಒಂದಷ್ಟು ತೋರಿಸ್ತಾ ಇರೋದು. ಅವ್ರು ಸಿನಿಮಾ ಮಾಡಿದ್ರೆ ಕಟ್ಟನ್ನು ಹಾಕೊಂಬಿಟ್ಟು ಯಾರು ಒಳಗೆ ಬಿಡ್ತಿರಲಿಲ್ಲ, ಅಷ್ಟು ಸಿಸ್ಟಮು. ಅವ್ರು ಯಾವುದೇ ಸಿನಿಮಾ ಮಾಡಿದ್ರು. ಈ ಸಿನಿಮಾದಲ್ಲಿ ಸ್ವಲ್ಪ ಬಿಟ್ಟಾರೆ ಇವತ್ತೆಲ್ಲ. ಯಾಕಂದರೆ ಮಂಡ್ ಬಿದ್ದವರು ಪ್ರೊಡ್ಯೂಸರ್ಗಳ ಕಡಿಮೆ ಆಗ್ಬಿಟ್ಟಾರೆ, ಇರೋದು ಆಗ್ತಿದೆ, ಅವರು ಕಳ್ಕೊಳ್ಳೋಬೇಡ ಅಂತ ಫ್ರೀ ಕೊಟ್ಬಿಟ್ಟಾರೆ. ಅದರಲ್ಲಿ ಈ ವಿಷಯದಲ್ಲಿ ತುಂಬ ನಾವು ಗ್ರೇಟು, ವೆರಿ ಗುಡ್ಡು, ತುಂಬ ಚೆನ್ನಾಗಿ ಮಾಡಿದ್ರೆ. ನಮ್ಮ ಹೀರೋಯಿನ್ ಹೇಳಿದ್ರೀಗ ಆ ಸಾಂಗ್ ನನಗೆ 1.5-2 ದಿನದಲ್ಲಿ 2.5 ದಿನ ಮಾಡಿದ್ದೀನಿ. 6 to 9 1.5 ಮಾಡಿದ್ದೀನಿ. ಆ ಸಾಂಗಿಗೆ 65 ಲಕ್ಷ ಬಿಲ್ ಬಂದಿದೆ. ಬರೀ ಪ್ರೀತಿ ಮಾಡೋಣ ಅದೊಂದಕ್ಕೆ ಬರೀ 8 ಲಕ್ಷ ಆಗೈತೆ, ಇದಕ್ಕೆ 65 ಲಕ್ಷ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಒಂದೊಂದು ಸಾಂಗ್ ಡಿಮ್ಯಾಂಡು, ಆ ಸಾಂಗ್ ಹಂಗೆ ಕೇಳುತ್ತೆ. ಅದರಿಂದ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನನಗೆ ಯಾರು ಹೇಳಿದ್ರು ಸರ್ October 31 ಓಕೆ, ನಾನು November 1 ನಾನು ರಾಜಾವಲಿ ರಿಲೀಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಕಾಂತಾರ 2ನೇ ತರಗತಿಯಿಂದ 4 ವಾರ ಗ್ಯಾಪ್ ಇರೋದ್ರಿಂದ ಯಾವ ತೊಂದರೆ ಇರಲ್ಲ. ಒಳ್ಳೆ ಸಿನಿಮಾಗಳು, ಕನ್ನಡ ಸಿನಿಮಾ ಚೆನ್ನಾಗಿ ಹೋಗ್ತಾಯಿದೆ. ಇವತ್ತು ಭಾರತದಾದ್ಯಂತ ಹೆಸರುಗಳು ಮಾಡ್ತಾಯಿದೆ. ನಮ್ಮ ಸಿನಿಮಾ ಒಳ್ಳೆ ಭಾರತದ ಹೆಸರು ಮಾಡ್ತಾಯಿದ್ಲು, ಕರ್ನಾಟಕ ಅಂತ ಹೆಸರು ಮಾಡ್ತದೆ. ಮನೆಗೆ ಅರ್ಥ ಆಗುತ್ತೆ. ಎಲ್ಲ ತಂದೆ ತಾಯಿಗಳು ಈ ಸಿನಿಮಾ. ಆಮೇಲೆ ನನಗೆ ಇತ್ತೀಚೆಗೆ ನನ್ನ ಒಬ್ಬ ಸ್ನೇಹಿತರು ಜಡ್ಜ್ ಸರ್ ಹೇಳಿದ್ರು, ನಾನು ವಾಟ್ಸಪ್ಪಲ್ಲಿ ಸಾಂಗ್ ಕಳಿಸಿದ್ದೆ. ಸಾಮಾನ್ಯ ನಾನು ನನ್ನ ವಾಟ್ಸಪ್ಪೇ ನಾನು ಕೇಳೋ ಟೈಮ್ ನೋಡಲ್ಲ, ತುಂಬ ಬರ್ತಾಯಿದೆ. ಒಂದೊಂದು ಮೆಸೇಜ್ ದಿನಕ್ಕೆ ನನಗೆ ಗೊತ್ತಿದ್ದಂಗೆ ಮೋಸ್ಟ್ಲಿ ನನಗೆ ಒಂದು 2,500-3 ಸಾವಿರ ಮೆಸೇಜ್ ಬರುತ್ತೆ. ನಾನೊಂದು 10-15 ನೋಡ್ತೀನಿ, ಆಮೇಲೆ ಎಲ್ಲ ಡಿಲೀಟ್ ಮಾಡ್ತೀನಿ. ಆ ಜಡ್ಜ್ ಫೋನ್ ಮಾಡಿದೆ, ಒಂದು 10-15 ಜನ IR ಆಫೀಸರ್ಸ್ ಅವರು ನೋಡಿದೆ. ಮಂಜು ಅವರೇ ನಿಮ್ಮ ಹತ್ರ ಹೇಳಿ ಸರ್ ಅಂದೆ. ಸರ್ ಹೇಳಿ ಸರ್ ಅಂತೆ, ನಿಮ್ಮ ಪಿಕ್ಚರ್ದು ಸಾಂಗ್ ನೋಡಿದೆ, ತುಂಬ ಚೆನ್ನಾಗಿದೆ, ಅರ್ಥವಾಗಿದೆ, ಎಷ್ಟು ಕ್ಲೀನಾಗಿದೆ ರೀ. ಇವತ್ತೆಲ್ಲ ನೋಡಿದ್ರೆ ಏನು ಬಡಿ ಅದೇ ಇರ್ತದೆ, ನಮ್ಗೆ ಅರ್ಥನೇ ಆಗಲ್ಲ, ಇದಿರ್ತದೆ. ಇಲ್ಲ ಸರ್ ಫ್ಯಾಮಿಲಿ ಇಲ್ಲ, ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಒಳ್ಳೆ ಟೈಮ್ ಯಾವಾಗ ರಿಲೀಸ್ ಮಾಡ್ತಾಯಿರಿ ನಾವೆಲ್ಲ ದಯವಿಟ್ಟು ಹೇಳಿ, ನಮಗೆ ನಾವು ಪರ್ಟಿಕ್ಯುಲರ್ ಪಿಕ್ಚರ್ ನೋಡ್ತೀವಿ. ಯಾಕೆಂದರೆ ಫ್ಯಾಮಿಲಿ ಆಡಿಯನ್ಸು ಮತ್ತು ಇವತ್ತು ಜನಗಳು ಸಿನಿಮಾ ಬರೋಕ್ಕೆ ಇಷ್ಟ ಇದೆ. ಕೆಲವು ಸಿನಿಮಾಗಳಿಂದ ಬರ್ತಾಯಿಲ್ಲ, ಅವೇನು ಒಂಥರ ಬೇರೆ ಥರ ಇರ್ತದೆ. ಪಾಪ ಅವ್ರ ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾಗಳಿಲ್ಲ, ಎಲ್ಲ OTT ನೋಡಿ ಅವ್ರಿಗೆ ಬೇಜಾರಾಗ್ಬಿಡ್ತೀವಿ. ಬರೋಲ್ಲ ಸಿನಿಮಾ ನೋಡ್ಬಿಟ್ಟು OTT ಯಾವುದೂ ಇಟ್ಟಿಲ್ಲ, ಪೆಂಡಿಂಗ್ ಜನ ಕೂತ್ಕೊತಾರೆ, ಮನೆಗೆ ಕೂತ್ಕೊಂಡು ಆಗ್ತಾರೆ ನೋಡ್ತಾರೆ. ಆ OTT ಮಜಾನೇ ಬೇರೆ, ಥಿಯೇಟ್ರ್ ಮಜಾನೇ ಬೇರೆ. ದಿಸ್ ವೆರಿ ಗುಡ್ ಸಿನಿಮಾ, ಫ್ಯಾಮಿಲಿ ಸಿನಿಮಾ, ಇಷ್ಟ ಆಗೋ ಸಿನಿಮಾ. ನನಗೆ ಇದರಲ್ಲಿ ವಿಶೇಷವಾಗಿ ಪಾತ್ರ ಮಾಡಿದ್ರು ರವಿಚಂದ್ರ ಸರ್. ಒಂದಿನ ನಾನು ರವಿಚಂದ್ರ ಬೇಕು ಅಂದರು. ಏನು ಸರ್ ಹಿಂಗೆ ಕೇಳಿದ್ರು ನಮ್ಮ ನಾರಾಯಣವ್ರು, ಈ 5 ಸ್ಟಾರ್ ಚಾಕ್ಲೇಟ್ ಕೇಳಿ ಸರ್, ಆ ಚಾಕ್ಲೇಟ್ ಬೇಕು, ಈಗ ಚಾಕ್ಲೇಟ್ ಬೇಕು ಅಂತ. ಅದು ಏನು ಒಂದು ಆರ್ಡಿನರಿ ಚಾಕ್ಲೇಟ್ ಅಲ್ಲ, ನಮ್ಮ ಇಂಡಸ್ಟ್ರಿಲಿರೋಲ್ಲ, ಎಲ್ಲ ಹೆವಿ. ನಾನು ಆಯಿತು ವಿಜಿ ಕೇಳಿದ್ರು ಕೊಟ್ಟೆ. ಸಾಧು ನಾನು ಹೇಳಿ ನಾನು ಅದೇ ಸಾಧು ಬರಲ್ಲ ಸರ್, ನಾನು ದಯವಿಟ್ಟು ಬರಲ್ಲ, ಯಾಕೆಂದ್ರೆ ನಂಗೆ ಒಳ್ಳೆ ಸ್ನೇಹಿತ, ನಾನು ಕೋಪಕ್ಕೆ ಬಂದೆ ಅಂತೀನಿ. ಇಲ್ಲ ಸರ್ ನಂಗೆ ಅವನೇ ಬೇಕು ಅಂತ. ನಾನು ಸಾಧು ದಿನ ಮಮ್ಮ ಏನು ಮಮ್ಮ ಅಂತ ಅವ್ನು ರೇಖೆ ಸಿಕ್ಕಾಗಟ್ಟೆ ಕೊಟ್ಟು ಅವನು 5-10 ದಿನ ಬರೋದಿಲ್ಲ, 45 ದಿನ ಮಾಡ್ದ ಪಾಪ. ಅವನು ಈಸ್ ವೆರಿ ಗುಡ್ ಕೋಪ್ರೇಷನ್. ನಮ್ಮ ರಂಗಣ ತುಂಬ ಜನ ಎಲ್ಲ ಕೋಪ್ರೇಷನ್, ಯಾಕಂದರೆ ನನ್ನ ಮೇಲಿರೋ ಪ್ರೀತಿ ವಿಶ್ವಾಸ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಅಂತ ಖುಷಿ ಆಯಿತು. ಟೀಮ್ ಚೆನ್ನಾಗಿದೆ, ನಾರಾಯಣವ್ರು ಕೆಲಸ ಮಾಡಿಸ್ಕೋತಾರೆ, ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಸಿನಿಮಾ ಮಾಡಿದ್ರು. ನಮಗೆ ನಿಜವಾಗ್ಲೂ ಈ ಸಿನಿಮಾಗೆ ರವಿಚಂದ್ರ ಅವ್ರು ಕೇಳಿದ ತಕ್ಷಣ ಏನೋ ಅಂದರು, ಸರ್ ನಮ್ಮ ಸಿನಿಮಾದ ಯಾವುದಮ್ಮ ಅಂತ. ಪಾಪ ಅವರು ನನ್ನ ವಿಷಯದಲ್ಲಿ ಯಾವತ್ತು ಏನು ಕೇಳೋಕ್ಕೋಲ್ಲ, ಏನು ಮಾತಾಡಲ್ಲ. ಹಿಂಗೆ ನಮ್ಮ ಮಗ ಒಂದು ಸಿನಿಮಾ ಒಂದು ನಾರಾಯಣ ಜೊತೆ ಹೌದಣ್ಣ ಏನೋ ನಾನೇನು ಇರೋ ಅಂದರು. ಸರ್ ನೀವೆಲ್ಲ ಸರ್ ನೀವು ಗೆಸ್ಟು ಅಂದೆ. ನನ್ನ ಮಗ ನೀನು ಏನು ಹೇಳಿದ್ರು ಬರ್ತೀನಿ ಬಿಡೋ ಅಂದರು. ಒಂದೇ ಮಾತು ಹೇಳಿದ್ರು ಇಷ್ಟೇ. ನೀನು ಏನಾದ್ರು ಮಾಡ್ಕೊಡ್ತೀನಿ ಹೋಗೋ ಅಂದರು. ಎಷ್ಟು ದಿನ ಬೇಕಮ್ಮ ಅದು? ಸರ್ 1-2 ದಿನ ಸಾಕು. ಬೇಡಮ್ಮ ಒಂದು 10 ದಿನ ಮಾಡೋದು. ಇಲ್ಲ ಸರ್ ನಿಮ್ದಿರೋದೇ 2 ದಿನ ಸರ್, ದಯವಿಟ್ಟು ನೀವು ನಂಬ್ತಿರ್ಬಿಡ್ತೀರೋ. ಪಾತ್ರ ಏನು ಅಂದರು. ಸರ್ ಥರ ಅಂದೆ. ಬರಲಿ ಅಂದರು ಅವ್ರು, ನಾಗರಾಜ್ ಮ್ಯಾನೇಜರಿಗೆ. ಏನು ಸರ್ ಕಾಸ್ಟ್ಯೂಮ್ ಎಲ್ಲ ನಮ್ಮ ಹತ್ರ ಇತ್ತಲ್ಲ ಏನಂದ್ರು, ಎಲ್ಲ ಹೊಸ ಯೂಸ್ ಮಾಡಿರೈತಲ್ಲ ತಗೊಂಡಿದ್ದೆ, ಏನು ಬರಬೇಡ ಮನೆಗೆ ಕಳ್ಸ್ಕೊಟ್ಟು ನಾ ಬರ್ತೀನಿ.